ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ಅಂತೂ ಇಂತೂ ದುರಸ್ತಿ ಭಾಗ್ಯ ಒದಗಿ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿಜಯಪುರದಲ್ಲಿ ಫೆಬ್ರವರಿ 9ನೇ ತಾರೀಕು ಕಾಲುವೆಗೆ ಹಾನಿಯಾಗಿತ್ತು. ಕಾಲುವೆ ಒಡೆದು ಹೋಗಿ ಸಾವಿರಾರು ಎಕರೆ ಪ್ರದೇಶದ ಜಮೀನಿಗೆ ನೀರು ನುಗ್ಗಿ ಹಾನಿ ಉಂಟಾಗಿತ್ತು. ರೈತರ ಬೆಳೆ ಹಾಳಾಗಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಕೋಲಾರದ ಹಳ್ಳದ ಗೆನ್ನೂರು ಗ್ರಾಮದ ಬಳಿ ಕಾಲುವೆಗೆ ಹಾನಿ ಉಂಟಾಗಿ ಮುಳವಾಡ ಏತ ನೀರಾವರಿಯ ಕಾಲುವೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ರೈತರ ಜಮೀನಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಕಾಲುವೆಗೆ ದುರಸ್ತಿ ಭಾಗ್ಯ ದೊರೆತಿದೆ. ಕಾಲುವೆ ದುರಸ್ತಿ ಓಕೆ, ಆದರೆ ರೈತರಿಗೆ ಪರಿಹಾರ ಇನ್ನೂ ಯಾವಾಗ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರೈತರು. ಈ ಕ್ಷಣ ನಡೀತಾ ಇರತಕ್ಕಂಥ ಕಾಮಗಾರಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನೋಡಿ, ಕಳೆದ ಸಾರಿ ಅವತ್ತು ಕಾಲುವೆ ಒಡೆದ ದಿನ ಸಂಪೂರ್ಣ ಮಣ್ಣು ಕುಸಿತಗೊಂಡು ಕಾಲುವೆ ಒಡೆದು ಹೋಗಿತ್ತು. ನೀರು ಎರ್ರಾಬಿರಿಯಾಗಿ ನುಗ್ಗಿ ಹೊಲಗಳಿಗೆಲ್ಲ ನುಗ್ಗಿಬಿಟ್ಟಿತ್ತು. ಈಗ ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಿ ಅಧಿಕಾರಿಗಳು ಬಂದು ಅದನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಏನು ಫೆಬ್ರವರಿ 9ರಂದು ಮುಳವಾಡದ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಒಂದು ಅವಾಂತರ ಆಗಿತ್ತು. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅವತ್ತು ರಿಪಬ್ಲಿಕ್ ಕನ್ನಡ ಏನು ಕಣ್ಣೀರ ಕಾಲುವೆ ಅನ್ನತಕ್ಕಂಥ ಶೀರ್ಷಿಕೆಯಲ್ಲಿ ಇಡೀ ದಿನ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಿಸಿ ತಟ್ಟಿಸುವಂತ ಕಾರ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬರದಿಂದ ಒಂದು ಕಾಲುವೆ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ತಾವಿಲ್ಲಿ ನೋಡಬಹುದು, ಸುಮಾರು 100 ಮೀಟರ್ ಅಂದ್ರೆ ಸುಮಾರು 100 ಫೀಟ್ಗಳಷ್ಟು ಒಂದು ಕಾಲುವೆಯನ್ನು ಒಡೆದು ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕಾಲುವೆ ದುರಸ್ತಿ ಆಗ್ತಾ ಇದೆ. ಸಾಕಷ್ಟು ರೈತರು ಕೂಡ ಆಗ್ರಹ ಮಾಡಿದ್ರು, ಕೂಡಲೇ ಒಂದು ದುರಸ್ತಿ ಆಗ್ಲೇಬೇಕು ಅಂತ. ಈಗ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಕೂಡ ಮಾತಾಡ್ತಾನ. ಏನ್ ಹೇಳ್ತಾ ಇದಾರೆ ಸರ್? ಈಗ ಕಾಲುವೆ ಒಡೆದಿತ್ತು, ಈಗ ನೀವು ಕೂಡ ಹೋರಾಟ ಮಾಡಿದ್ರಿ, ಈ ರಿಪಬ್ಲಿಕ್ ಕೂಡ ನಿರಂತರವಾಗಿ ವರದಿ ಮಾಡಿದ ಪ್ರಕಾರವಾಗಿ ಈಗ ಕಾಲುವೆ ದುರಸ್ತಿ ಆಗ್ತದೆ, ಏನ್ ಹೇಳ್ತಾರೆ ಸರ್? ಮೊದಲೇದಾಗಿ ರೀ ಕನ್ನಡ ಪಬ್ಲಿಕ್ ದವ್ರು, ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಿರಂತರವಾಗಿ ನೀವು ಸುದ್ದಿಯನ್ನು ಮಾಡಿದ್ರಿ. ಇದೊಂದು ಚಾಲನೆ ಬಂದ ಕೆಲಸ ಅಧಿಕಾರಿಗಳು. ಆದ್ರೂ ಜಿಲ್ಲಾಧಿಕಾರಿ ಅವರು ಕೂಡ ಇಂದು ತನ ಬರ್ಲಿಲ್ಲ, ಇದಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಸುಮಾರು ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿದ್ದಂತ ಪೀಕ್ ಎಲ್ಲ ಹರ್ಕೊಂಡ್ ಹೋಗೈತಿ. ಅದನ್ನೆಲ್ಲ ನಿರಂತರವಾಗಿ ನೀವು ನಮ್ಮ ಮಾಧ್ಯಮದವ್ರ ಮುಖಾಂತರ ಎಲ್ಲ ತೋರಿಸಿದ್ವಿ. ಆದ್ರೂ ಕೂಡ ಈಗಿಲ್ಲ. ಈಗ ಏನ್ ಆಗ್ಬೇಕಾಯ್ತಪ್ಪ ಅಂದ್ರೆ ಈ ಕೆಲಸನು ಆಗ್ಬೇಕು, ಅದ್ರ ಜೊತೆಗೆ ನಮ್ ರೈತರಿಗೆ ಪರಿಹಾರ ಸಿಗ್ಬೇಕಂತ ಹೇಳಿದ್ವಿ. ಯಾಕಂದ್ರೆ ಆ ರೈತರಿಗೆ ಕೆಲಸನ ಮಾಡಿಸ್ಕೊಡಕ್ ನಿಂತಿದ್ದಿಲ್ಲ ಅವರು. ಯಾವ ಅಧಿಕಾರಿ ಅವ್ರಿಗೆ ಕೂಡ ಇಲ್ಲಿ ಬರ್ಲಿಲ್ಲ, ಮೇನ್ ಅಧಿಕಾರಿ ಅವ್ರು ಬರ್ಲಿಲ್ಲ. MD ಅವ್ರು ಬಂದ್ರು, ಹೇಳಿದ್ರು, ಹೋದ್ರು. ಆದ್ರೆ ಕೆಲಸ ಪ್ರಾರಂಭ ಮಾಡಕ್ ಯಾರು ಇಲ್ಲ. ಸುಮ್ನೆ ಡಿಪಾರ್ಟ್ಮೆಂಟ್ ದವ್ರಿಗೆ, ನಮಗ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ ನಮಗ ಜಗಳ ಹಚ್ಚಿ ರೈತರಿಗೆ ಹೋಗ್ಬಿಟ್ರು ಅವರು. ನಾವ್ ಅದಕ್ಕೆ ಈ ರೈತರಿಗೆ ನಾವೆಲ್ಲ ಸುತ್ತಮುತ್ತೆಲ್ಲ ನಮ್ಮ ರೈತ ಸಂಘದಿಂದ ರೈತರೆಲ್ಲ ಸೇರಿ ನಮ್ಮ ರೈತರಿಗೆ ಇಲ್ಲೇನ ಹಾಳಾದಂತ ರೈತರಿಗೆ ಕನ್ವಿನ್ಸ್ ಮಾಡಿ ಕೆಲಸನ ಪ್ರಾರಂಭ ಮಾಡಕ್ ಬಿಟ್ಟೆವು. ಈ ಕೆಲಸ ಮುಗಿದ್ರಾಗ ನಮ್ಮ ರೈತರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿದೆವು. ಆ ಅಧಿಕಾರಿಗಳು ಹೂ ಅಂತ ಹೇಳಿ ಹೋಗ್ಯಾರ. ಇನ್ನು ಮುಗಿಯಾಕ ಇನ್ನೂ ಬಂದಿಲ್ಲ. ಏನಾದ್ರು ಅವರು ಇಲ್ಲೇ ಪರಿಹಾರ ಕೊಡ್ಬೇಕು ನಮ್ಗೆ. ಈ ನೀರ್ ಬಿಡುದ್ರಾಗೆ ಅಕಸ್ಮಾತ್ ಏನ್ರ ನೀರ್ ಚಾಲೂ ಮಾಡಿದ್ರೆ ಹಂಗ ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲಾ ರೈತ ಸಂಘದವ್ರು ಕೂಡಿ, ಯಾಕಂದ್ರೆ ಮೊದಲು ನಮ್ಮ ರೈತರ, ನಾವು ಸರ್ಕಾರದ ಸಪೋರ್ಟ್ ಮಾಡೋರಲ್ಲ, ರೈತರಿಗೆ ಸಪೋರ್ಟ್ ಮಾಡಕ್ ರೈತ ಸಂಘ ಇದೆ ರೈತರ ಪರವಾಗಿ. ಅದಕ್ಕ ಸರ್ಕಾರಕ್ಕೆ ಕೆಲಸ ಮಾಡಕ್ಕೂ ಬಿಟ್ಟೆವು. ಅದ್ರ ಜೊತೆ ನಮ್ಮ ರೈತರ ಪರಿಹಾರ ಬೇಕು. ಇದರಿಂದ ಸಾವಿರಾರು ಎಕರೆ ರೈತರ ಉಳಿತಾರ. ಇನ್ನು ಸಾವಿರಾರು ಎಕರೆ ಜಮೀನಿಗೆ ನೀರ್ ಹರಿತೈತಿ, ಅದು ಉಳಿಬೇಕು. ಮತ್ತು ನಮ್ಮ ರೈತರಿಗೆ ಹಾಳಾದಂತ ರೈತರಿಗೆ ಪರಿಹಾರ ಕೊಡ್ಬೇಕು ತಕ್ಷಣ. ಇಲ್ಲಾಂದ್ರೆ ಆ ರೈತರು ಪೂರಾ ನೀರಾ ಮುನಿಗೆ ಹೋಗ್ತಾರ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಾತೀವಿ. ಮತ್ತ ನೀರಾವರಿ ಮಂತ್ರಿಗಳಾದಂತ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ಕಡೆ ಗಮನನ ಹರಿಸಕ್ ತಯಾರಿಲ್ಲ. ಅವರು ಬರೀ ಅವ್ರ CM ಪದವಿ ಒಳಗ್ ಬರೀ ಡೈಲಿಗೆ ಇದಕ್ಕೆ ಆಟಾಡಕತ್ತಾರ. ಇದಕ್ಕೂ ಕೂಡ ತಕ್ಷಣವೇ ಈ ಕಾಲುವೆ ಒಡೆದ್ ಏನ್ ಹಾಳಾಗಿತ್ತ ಆ ರೈತರ ಪರಿಹಾರ ಕೊಡಾಕ ಮುಂದಾಗ್ಬೇಕು. ಮತ್ತು ಏನಿದ 76 ಕಿಲೋಮೀಟರ್ ಕಾಲುವೆ ಐತಿ, ಸಂಪೂರ್ಣವಾಗಿ 15 ವರ್ಷಕ್ಕೆ ಡೆಮಾಲಿಸ್ ಮಾಡ್ಬೇಕಾಗಿತ್ತು. ಇದು 22 ವರ್ಷ ಆದ್ರೂ ಇನ್ನೂ ಮಾಡಿಲ್ಲ. ಇದನ್ನ ಪೂರಾ ಡೆಮಾಲಿಸ್ ಮಾಡ್ಬೇಕು ಮುಂದಿನ ದಿನ. ಇನ್ನೊಬ್ಬ ರೈತರಿಗೆ ಹಾಳಾಗಬಾರ್ದು. ಇಲ್ಲಿ ಹಾಳಾಗೋದು ಸರ್ಕಾರ ಅಲ್ಲ, ನಾವು ರೈತರ ಹಾಳಾಕ್ತೇವ.
ಅದಕ್ಕಾಗಿ ಇದು ಕೂಡ ಗಮನ ಹರಿಸಬೇಕಂತೇಳಿ ತಮ್ಮ ಮಾಧ್ಯಮದವ್ರ ಮುಖಾಂತರ ಈಗ ತಾವು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರಿ. ಆಮೇಲೆ ಈಗ ತಮ್ಮ ಬೇಡಿಕೆ ಏನಿದೆ? ನಮಗೆ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ. ನಾವು ಪರಿಹಾರ ಲಕ್ಷಣಾದ ರೈತರಿಗೆ ಪರಿಹಾರ ಬೇಕಾಗಿದೆ. ಮುಂದೆ ರೈತರ ಸಂಬಂಧ ನಾವು ಅನುಕೂಲ ನಾವು ಈ ದಗದ ಕಾಮಗಾರಿ ಚಾಲೂ ಮಾಡಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಅವರಿಗೆ. ಅದು ಆಲ್ರೆಡಿ ಅವರು 90% ದಗದ ಕಂಪ್ಲೀಟ್ ಆಗಿದೆ. ಇನ್ನೂ ಮಟ್ಟ ಯಾರ ರೈತರಿಗೂ ₹1 ಪರಿಹಾರ ಬಂದಿಲ್ಲ. ಅದು ಪರಿಹಾರ ಘೋಷಣೆ ಮಾಡ್ಕೆ ಅದು ಪರಿಹಾರ ನಮ್ಗೆ ಇವಾಗ ಕೊಡ್ಬೇಕಂತ ಮಾಡೋದಕ್ಕೆ ನಾವು ದಂಡೆ ಕೊಟ್ಟೆ. ಅಂದ್ರೆ ರಿಪಬ್ಲಿಕ್ ಕನ್ನಡ ನಿಮ್ಮ ರೈತರು ಬೆನ್ನಿಗೆ ನಿಂತು ನಿರಂತರವಾಗಿ ವರದಿ ಮಾಡಿದೆ. ಮುಂಚೆ ಕಿರಣ್ ವರದಿಯಿಂದ ವರದಿ ಮಾಡಿದೆ. ಇವಾಗ 2-3 ಸತಿ ವರದಿ ಮಾಡಿದ್ದೀವಿ. ಇದು ಬರ್ಬೇಕಾಗಿ ನಾವು ಹೊಳ್ಳಿ ನಾವು ರಿಪಬ್ಲಿಕ್ ಟಿವಿಗೆ ಕೇಳ್ಕೊತಾ ಇದ್ದೀವಿ. ಮಾಧ್ಯಮದ ಮೂಲಕ ನಮ್ಗೆ ಏನಾದ್ರು ಸಹಾಯ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಏನು ಇದಿಷ್ಟು ರೈತರ ಮಾತು. ಏನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದಾಗಿ ಏನು ಕ್ಯಾನಲ್ ಏನು ಈಗ ದುರಸ್ತಿ ಆಗ್ತಾ ಇದೆ. ಈಗ ಅದೇ ರೀತಿಯಾಗಿ ಹಾಳಾದಂತ ರೈತರ ಜಮೀನುಗಳಿಗೆ ಪರಿಹಾರ ನೀಡಬೇಕಂತ ಹೇಳಿ ಇಲ್ಲಿ ರೈತ ಮುಖಂಡರು ಹಾಗೂ ರೈತರು ಆಗ್ರಹಿಸತಕ್ಕಂಥದ್ದು. ಸರ್ಕಾರ ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಕೂಡಲೇ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕಾಗಿ ಒಂದು ರೈತರು ಆಗ್ರಹ ಮಾಡಿರ್ತಕ್ಕಂಥದ್ದು. ಸುನೀಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ಅಂತೂ ಇಂತೂ ದುರಸ್ತಿ ಭಾಗ್ಯ ಒದಗಿ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿಜಯಪುರದಲ್ಲಿ ಫೆಬ್ರವರಿ 9ನೇ ತಾರೀಕು ಕಾಲುವೆಗೆ ಹಾನಿಯಾಗಿತ್ತು. ಕಾಲುವೆ ಒಡೆದು ಹೋಗಿ ಸಾವಿರಾರು ಎಕರೆ ಪ್ರದೇಶದ ಜಮೀನಿಗೆ ನೀರು ನುಗ್ಗಿ ಹಾನಿ ಉಂಟಾಗಿತ್ತು. ರೈತರ ಬೆಳೆ ಹಾಳಾಗಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಕೋಲಾರದ ಹಳ್ಳದ ಗೆಣ್ಣೂರು ಗ್ರಾಮದ ಬಳಿ ಕಾಲುವೆಗೆ ಹಾನಿ ಉಂಟಾಗಿ ಮುಳವಾಡ ಏತ ನೀರಾವರಿಯ ಕಾಲುವೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ರೈತರ ಜಮೀನಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಕಾಲುವೆಗೆ ದುರಸ್ತಿ ಭಾಗ್ಯ ದೊರೆತಿದೆ. ಕಾಲುವೆ ದುರಸ್ತಿ ಓಕೆ, ಆದರೆ ರೈತರಿಗೆ ಪರಿಹಾರ ಇನ್ನೂ ಯಾವಾಗ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರೈತರು. ಈ ಕ್ಷಣ ನಡೀತಾ ಇರತಕ್ಕಂಥ ಕಾಮಗಾರಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನೋಡಿ, ಕಳೆದ ಸಾರಿ ಅವತ್ತು ಕಾಲುವೆ ಒಡೆದ ದಿನ ಸಂಪೂರ್ಣ ಮಣ್ಣು ಕುಸಿತಗೊಂಡು ಕಾಲುವೆ ಒಡೆದು ಹೋಗಿತ್ತು. ನೀರು ಎರ್ರಾಬಿರಿಯಾಗಿ ನುಗ್ಗಿ ಹೊಲಗಳಿಗೆಲ್ಲ ನುಗ್ಗಿಬಿಟ್ಟಿತ್ತು. ಈಗ ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಿ ಅಧಿಕಾರಿಗಳು ಬಂದು ಅದನ್ನು ಸರಿಪಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಏನು ಫೆಬ್ರವರಿ 9ರಂದು ಮುಳವಾಡದ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಒಂದು ಅವಾಂತರ ಆಗಿತ್ತು. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅವತ್ತು ರಿಪಬ್ಲಿಕ್ ಕನ್ನಡ ಏನು ಕಣ್ಣೀರ ಕಾಲುವೆ ಅನ್ನತಕ್ಕಂಥ ಶೀರ್ಷಿಕೆಯಲ್ಲಿ ಇಡೀ ದಿನ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಿಸಿ ತಟ್ಟಿಸುವಂತ ಕಾರ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬರದಿಂದ ಒಂದು ಕಾಲುವೆ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ತಾವಿಲ್ಲಿ ನೋಡಬಹುದು, ಸುಮಾರು 100 ಮೀಟರ್ ಅಂದ್ರೆ ಸುಮಾರು 100 ಫೀಟ್ಗಳಷ್ಟು ಒಂದು ಕಾಲುವೆಯನ್ನು ಒಡೆದು ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕಾಲುವೆ ದುರಸ್ತಿ ಆಗ್ತಾ ಇದೆ. ಸಾಕಷ್ಟು ರೈತರು ಕೂಡ ಆಗ್ರಹ ಮಾಡಿದ್ರು, ಕೂಡಲೇ ಒಂದು ದುರಸ್ತಿ ಆಗ್ಲೇಬೇಕು ಅಂತ ಹೇಳಿ ಈಗ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೂಡ ಮಾತಾಡ್ತಾನೆ. ಏನ್ ಹೇಳ್ತಾ ಇದಾರೆ ಸರ್? ಈಗ ಕಾಲುವೆ ಒಡೆದಿತ್ತು, ಈಗ ನೀವು ಕೂಡ ಹೋರಾಟ ಮಾಡಿದ್ರಿ, ರಿಪಬ್ಲಿಕ್ ಕೂಡ ನಿರಂತರವಾಗಿ ವರದಿ ಮಾಡಿದ ಪ್ರಕಾರವಾಗಿ ಈಗ ಕಾಲುವೆ ದುರಸ್ತಿ ಆಗ್ತದೆ, ಏನ್ ಹೇಳ್ತಾರೆ ಸರ್? ಮೊದಲೇದಾಗಿ ಕನ್ನಡ ಪಬ್ಲಿಕ್ ದವರು, ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಿರಂತರವಾಗಿ ನೀವು ಸುದ್ದಿಯನ್ನು ಮಾಡಿದ್ರಿ. ಇದೊಂದು ಚಾಲನೆ ಕೆಲಸ ಅಧಿಕಾರಿಗಳು ಆದ್ರೂ ಜಿಲ್ಲಾಧಿಕಾರಿ ಅವರು ಕೂಡ ಇಂದು ತನ ಬರ್ಲಿಲ್ಲ, ಇದಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಸುಮಾರು ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿದ್ದಂತ ಪೀಕಿಗೆಲ್ಲ ಹರ್ಕೊಂಡ್ ಹೋಗೈತಿ. ಅದನ್ನೆಲ್ಲ ನಿರಂತರವಾಗಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಎಲ್ಲ ತೋರಿಸಿದ್ವಿ. ಆದ್ರೂ ಕೂಡ ಈಗಿಲ್ಲ. ಈಗ ಏನ್ ಆಗ್ಬೇಕಾಯ್ತು ಅಂದ್ರೆ ಈ ಕೆಲಸನು ಆಗ್ಬೇಕು, ಅದ್ರ ಜೊತೆಗೆ ನಮ್ ರೈತರಿಗೆ ಪರಿಹಾರ ಸಿಗ್ಬೇಕಂತ ಹೇಳಿದ್ವಿ. ಯಾಕಂದ್ರೆ ಆ ರೈತರಿಗೆ ಕೆಲಸನ ಮಾಡಿಸ್ಕೊಡಕ್ ನಿಂತಿದ್ದಿಲ್ಲ ಅವರು. ಯಾವ ಅಧಿಕಾರಿ ಅವ್ರಿಗೆ ಕೂಡ ಇಲ್ಲಿ ಬರ್ಲಿಲ್ಲ, ಮೇನ್ ಅಧಿಕಾರಿ ಅವ್ರು ಬರ್ಲಿಲ್ಲ. MD ಅವ್ರು ಬಂದ್ರು, ಹೇಳಿದ್ರು, ಹೋದ್ರು. ಆದ್ರೆ ಈ ಕೆಲಸ ಪ್ರಾರಂಭ ಮಾಡಕ್ ಯಾರು ಇಲ್ಲ. ಸುಮ್ನೆ ಡಿಪಾರ್ಟ್ಮೆಂಟ್ ದವ್ರಿಗೆ, ನಮಗ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ ನಮಗ ಜಗಳ ಹಚ್ಚಿ ರೈತರಿಗೆ ಹೋಗ್ಬಿಟ್ರು ಅವರು. ನಾವ್ ಅದಕ್ಕೆ ರೈತರಿಗೆ ನಾವೆಲ್ಲ ಸುತ್ತಮುತ್ತೆಲ್ಲ ನಮ್ಮ ರೈತ ಸಂಘದಿಂದ ರೈತರೆಲ್ಲ ಸೇರಿ ನಮ್ಮ ರೈತರಿಗೆ ಇಲ್ಲೇನ ಹಾಳಾದಂತ ರೈತರಿಗೆ ಕನ್ವಿನ್ಸ್ ಮಾಡಿ ಕೆಲಸನ ಪ್ರಾರಂಭ ಮಾಡಕ್ ಬಿಟ್ಟೆವು. ಈ ಕೆಲಸ ಮುಗಿದ್ರಾಗ ನಮ್ಮ ರೈತರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿದೆವು. ಆ ಅಧಿಕಾರಿಗಳು ಹೂ ಅಂತ ಹೇಳಿ ಹೋಗ್ಯಾರ. ಇನ್ನು ಮುಗಿಯಾಕ ತಿನ್ನ ಬಂದಿಲ್ಲ.
ಇನ್ನೇನಾದ್ರೂ ಅವರು ಇಲ್ಲೇ ಪರಿಹಾರ ಕೊಡ್ಬೇಕು ನಮ್ಗೆ ಈ ನೀರ್ ಬಿಡುದ್ರಾಗೆ. ಅಕಸ್ಮಾತ್ ಏನ್ರ ನೀರ್ ಚಲೋ ಮಾಡಿದ್ರೆ ಹಂಗ ಬಿಡ್ಲಿಲ್ಲ ಅಂದ್ರೆ ನಾವ್ ಎಲ್ಲಾ ರೈತ ಸಂಘದವ್ರು ಕೂಡಿ, ಯಾಕಂದ್ರೆ ಮೊದಲ್ ನಮ್ ರೈತರ ನಾವು ಸರ್ಕಾರದ ಸಪೋರ್ಟ್ ಮಾಡವ್ರಲ್ಲ, ರೈತರಿಗೆ ಸಪೋರ್ಟ್ ಮಾಡಕ್ ರೈತ ಸಂಘ ಇದೆ ರೈತರ ಪರವಾಗಿ. ಅದಕ್ಕ ಸರ್ಕಾರಕ್ಕೆ ಕೆಲಸ ಮಾಡಕ್ಕೂ ಬಿಟ್ಟೆವು, ಅದ್ರ ಜೊತೆ ನಮ್ ರೈತರ ಪರಿಹಾರ ಬೇಕು. ಇದರಿಂದ ಸಾವಿರಾರು ಎಕರೆ ರೈತರ ಉಳಿತಾರ, ಇನ್ನು ಸಾವಿರಾರು ಎಕರೆ ಜಮೀನ್ ನೀರ್ ಹರಿತೈತಿ, ಅದು ಉಳಿಬೇಕು. ಮತ್ತು ನಮ್ ರೈತರಿಗೆ ಹಾಳಾದಂತ ರೈತರಿಗೆ ಪರಿಹಾರ ಕೊಡ್ಬೇಕು ತಕ್ಷಣ, ಇಲ್ಲಾಂದ್ರ ಆ ರೈತರು ಪೂರಾ ನೀರಾಗ ಮುನಿಗಿ ಹೋಗ್ತಾರ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡತ್ತೇವೆ. ಮತ್ತ ನೀರಾವರಿ ಮಂತ್ರಿಗಳಾದಂತ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಗಮನನ ಹರಿಸಕ್ ತಯಾರಿಲ್ಲ. ಅವ್ರು ಬರೀ ಅವ್ರ ಸಿಎಂ ಪದವಿ ಒಳಗ್ ಬರೀ ಡೈಲಿಗೆ ಇದಕ್ಕೆ ಅಡ್ಡಾಡಕತ್ತಾರ. ಇದಕ್ಕೂ ಕೂಡ ತಕ್ಷಣವೇ ಈ ಕಾಲುವೆ ಒಡೆದ್ ಏನ್ ಹಾಳಾಗಿತ್ತ ರೈತರ ಪರಿಹಾರ ಕೊಡಾಕ ಮುಂದಾಗ್ಬೇಕು. ಮತ್ತು ಏನಿದ 76 ಕಿಲೋಮೀಟರ್ ಕಾಲುವೆ ಐತಿ, ಸಂಪೂರ್ಣವಾಗಿ 15 ವರ್ಷಕ್ಕೆ ಡೆಮಾಲಿಸ್ ಮಾಡ್ಬೇಕಾಗಿತ್ತು. ಇದು 22 ವರ್ಷ ಆದ್ರೂ ಇನ್ನೂ ಮಾಡಿಲ್ಲ. ಇದನ್ನ ಪೂರಾ ಡೆಮಾಲಿಸ್ ಮಾಡ್ಬೇಕು. ಮುಂದಿನ ಏನ್ ಮಾಡಿದ್ರೆ ಇನ್ನೊಬ್ಬ ರೈತರಿಗೆ ಹಾಳಾಗ್ಬಾರ್ದ. ಇಲ್ಲಿ ಹಾಳಾಗೋ ಸರ್ಕಾರ ಅಲ್ಲ, ನಾವು ರೈತರ ಹಾಳಾಗ್ತೇವ. ಅದಕ್ಕಾಗಿ ಇದು ಕೂಡ ಗಮನ ಹರಿಸಬೇಕಂತೇಳಿ ತಮ್ಮ ಮಾಧ್ಯಮದವ್ರ ಮುಖಾಂತರ. ಈಗ ತಾವು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರಿ, ಆಮೇಲೆ ಈಗ ತಮ್ಮ ಬೇಡಿಕೆ ಏನಿದೆ? ರೈತರಿಗೆ ಪರಿಹಾರ ಕೊಡ್ಬೇಕಾಗಿದೆ. ನಾವು ಪರಿಹಾರ ನುಕ್ಸಾನಾದ ರೈತರಿಗೆ ಪರಿಹಾರ ಬೇಕಾಗಿದೆ. ಮತ್ ಮುಂದೆ ಹೋಗೋ ರೈತರ ಸಂಬಂಧ ನಾವು ಅನುಕೂಲ ಕಾಮಗಾರಿ ಚಾಲೂ ಮಾಡಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ಅದು ಆಲ್ರೆಡಿ ಅವ್ರು 90% ತೆಗೆದು ಕಂಪ್ಲೀಟ್ ಆಗಿದೆ. ಇನ್ನೂ ಬಿಟ್ಟು ಯಾವ ರೈತರಿಗೆ ₹1 ಪರಿಹಾರ ಬಂದಿಲ್ಲ. ಅದು ಪರಿಹಾರ ಘೋಷಣೆ ಮಾಡ್ಕೆ ಅದು ಪರಿಹಾರ ನಮ್ಗೆ ಇವಾಗ ಕೊಡ್ಬೇಕಂತ ಮಾಡೋದಕ್ಕೆ ನಾವು ಧನ್ಯ ಕೊಡ್ತೇವೆ. ಅಂದ್ರೆ ರಿಪಬ್ಲಿಕ್ ಕನ್ನಡ ನಿಮ್ಮ ರೈತರ ಬೆನ್ನಿಗೆ ನಿಂತು ನಿರಂತರವಾಗಿ ವರದಿ ಮಾಡಿದೆ. ಮುಂಚೆ ಕೆಲವು ವರದಿಯಿಂದ ವರದಿ ಮಾಡಿದೆ. ಇವಾಗ 2-3 ಸತಿ ವರದಿ ಮಾಡಿದ್ದೀವಿ. ಇದು ಬರ್ಬೇಕಾಗಿ ನಾವು ಹೊಳ್ಳಿ ನಾವು ರಿಪಬ್ಲಿಕ್ ಟಿವಿಗೆ ಕೇಳ್ಕೊತಾ ಇದ್ದೇವೆ. ಮಾಧ್ಯಮದ ಮೂಲಕ ನಮ್ಗೆ ಏನಾದ್ರು ಸಹಾಯ ಆಗಲಿ ಅಂತ ನಾವು ಕೇಳ್ಕೊತಾ ಇದ್ದೇವೆ. ಏನು ಇದಿಷ್ಟು ರೈತರ ಮಾತು. ಏನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದಾಗಿ ಏನು ಕ್ಯಾನಲ್ ಏನು ಈಗ ದುರಸ್ತಿ ಆಗ್ತಾ ಇದೆ. ಈಗ ಅದೇ ರೀತಿಯಾಗಿ ಹಾಳಾದಂತ ರೈತರ ಜಮೀನುಗಳಿಗೆ ಪರಿಹಾರ ನೀಡಬೇಕಂತ ಹೇಳಿ ಇಲ್ಲಿ ರೈತ ಮುಖಂಡರು ಹಾಗೂ ರೈತರು ಆಗ್ರಹಿಸತಕ್ಕಂಥದ್ದು. ಸರ್ಕಾರ ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಕೂಡಲೇ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕಾಗಿ ಒಂದು ರೈತರು ಆಗ್ರಹ ಮಾಡಿರ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ.